ಹಾಯ್ ಗೈಸ್, ನಾನು ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಬಂದುಬಿಟ್ಟು ಗೈಸ್, ಬಸ್ ಸಿಮ್ಯುಲೇಟರ್ ಇಂಡಿಯಾ ಅನ್ನೋ ಗೇಮ್ನ ನಮ್ಮ ಬಸ್ ಸೀಡವರು ಡೆವಲಪ್ ಮಾಡೋರೆ ಅಂತಲೇ ಹೇಳ್ಬೋದು ಗೈಸ್. ನಮ್ಮ ಮಾಲಿಯೋದವರು ಅಲ್ಟಿಮೇಟಿಗೆ ಮಾಡೋರೆ, ಕರ್ನಾಟಕನೇ ಎಲ್ಲ ಆ್ಯಡ್ ಮಾಡೋರೆ ಗೈಸ್. ಕರ್ನಾಟಕದ ಒಂದು ಪ್ಲೇಸ್ನೂ ಆ್ಯಡ್ ಮಾಡೋರೆ. ಆ ಪ್ಲೇಸಸ್ ಬಂದುಬಿಟ್ಟು ಬೆಂಗಳೂರು ಅಂತ ಹೇಳ್ಬಿಟ್ಟು ಗೈಸ್ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರೆ ಇರ್ಬೋದು. ನಾನು ಈ ಗೇಮ್ನ ಫೋಟೋನ ಇಲ್ಲೇ ಹಾಕಿರ್ತೀನಿ ಗೈಸ್. ಇದೇ ಆಗಿರುತ್ತೆ ಗೇಮು ಗೈಸ್. ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅಷ್ಟರಲ್ಲಿ ಒಂದು ಇಂಟ್ರೋ ನೋಡ್ಕೊಬರೋಣ ಬನ್ನಿ ಗೈಸ್. ಗೈಸ್, ಗೇಮ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲೋಗೋ ಬರುವಂಥದ್ದು ಗೈಸ್, ಬಸ್ ಸಿಮ್ಯುಲೇಟರ್ ಇಂಡಿಯಾ ಲೋಗೋ. ಈ ಥರ ಸ್ವಲ್ಪ ಹೊತ್ತು ಬ್ಲ್ಯಾಕ್ ಆಗುತ್ತೆ ಗೈಸ್. ಮತ್ತು ಮಾಲಿಯೋ ಅಂತ ಬರುತ್ತೆ, ನೋಡ್ತಾ ಇರ್ಬೋದು. ಸೇಮ್ ಬಸ್ ಸಿಮ್ಯುಲೇಟ್ರಲ್ಲಿ ಯಾವ ಥರ ಮಾಲಿಯೋ ಅಂತ ಬರುತ್ತೆ ಅದೇ ಥರನೇ ಮಾಲಿಯೋ ಅಂತ ಬರುತ್ತೆ ಗೈಸ್. ಇನ್ನು ಲೋಡಿಂಗ್ ಪೇಜಸ್ ಎಲ್ಲ ಮಾಮೂಲಿ ಒಂಚೂರು ಗ್ರ್ಯಾಂಡಾಗಿ ಜಾತ್ರೆ ಥರ ಮಾಡೋರೆ ಗೈಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದಲ್ಲಿ ನೀವು ಈಗ ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ನಮ್ಮ ಲೋಡಿಂಗ್ ಸ್ಕ್ರೀನ್ನ ಜಾತ್ರೆ ಹೆಂಗೆ ಮಾಡವ್ರೆ ಅಂತ. ಆದರೆ ಏನಪ್ಪ ಇದರಲ್ಲಿ ಅಂದರೆ ಇಷ್ಟೊಂದು ಜಾತ್ರೆ ಥರ ಇರಬಾರ್ದಾಯಿತು ಗೈಸ್, ಇನ್ನೂ ಚೆನ್ನಾಗಿರೋದು. ಇನ್ನು ಗ್ಯಾರೇಜ್ನ ಯಾವ ಥರ ಕ್ರಿಯೇಟ್ ಮಾಡೋರೆ ನೋಡ್ತಾ ಇರ್ಬೋದಲ್ಲ ಗ್ಯಾಸ್. ಗ್ಯಾರೇಜು ಸೇಮ್ ಡಿಟ್ಟು ಬಸ್ ಸಿಮ್ಯುಲೇಟರ್ ಥರನೇ ಐತೆ. ಒಂಚೂರು ಚೇಂಜಸ್ ಥರ ಕಾಣಲ್ಲ, ಅಷ್ಟೊಂದೇನು ಚೇಂಜಸ್ ಏನು ಮಾಡಿಲ್ಲ. ಎಲ್ಲ ಸೇಮ್ ಬಸ್ ಸಿಮ್ಯುಲೇಟರ್ ಥರನೇ ಇರೋದು. ಸೇಮ್ ಪ್ಲೇಸಸ್ ಏನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಒಂದು 5-6 ಆ್ಯಡ್ ಮಾಡಿದ್ದಾರೆ ಅಷ್ಟೇ ಗೈಸ್. ನೋಡ್ತಾ ಇರ್ಬೋದಲ್ಲ, ಪ್ಲೇಸಸ್ ತೋರಿಸ್ತೀನಿ. ಬಸ್ ನೋಡ್ತಾ ಇರ್ಬೋದು, ಈ ಜೆಟ್ ಬಸ್ಸು ಅಷ್ಟೊಂದೇನು ಚೆನ್ನಾಗಿಲ್ಲ. ಅದ್ರಲ್ಲಿ ಕೊಟ್ಟಿದ್ರಲ್ಲ ಅದೇ ಥರ ಜೆಟ್ ಬಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೈಸ್, ಸಾರಿ ಇದೊಂಚೂರು ಬ್ಯಾಕ್ ಹೋಗುತ್ತೆ ಗೈಸ್. ಅದು ನೋ ಹ್ಯಾಟ್ ಫೈಲ್ ಹಾಕ್ಕೊಂಡಿಲ್ವಲ್ಲ ಅದಕ್ಕೆ. ಡ್ರೈವರ್ ನೋಡ್ತಾ ಇರ್ಬೋದಲ್ಲ ಗೈಸ್, 6 ಥರ ಡ್ರೈವರ್ ಕೊಟ್ಟಿರೋದು. ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಐತೆ ಅಂತ. ಡ್ರೈವರ್ ಮಾತ್ರ ಮಸ್ತಾಗಿ ಮಾಡಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇವು 2ನೇ ಡ್ರೈವರ್ ಯಾವ ಥರ ಅವರೇ ಅಂತ. ನೋಡ್ತಾ ಇರ್ಬೋದಲ್ಲ 3ನೇ ಡ್ರೈವರು ಸೈಕಾಗಿ ಮಾಡವ್ರೆ ಅಂತಲೇ ಹೇಳ್ಬೋದು ಗೈಸ್. 4ನೇ ಡ್ರೈವರು ಕೂಡ ಅಷ್ಟೇ ಸೈಕಾಗಿ ಮಾಡವ್ರೆ. ಆದರೆ ಇವರು ಒಂಚೂರು ವಯಸ್ಸಾಗಿರೋ ಥರ. ಇದು ಗರ್ಲ್ಸ್ ಅನ್ನೋ ಥರ ಕಾಣಿಸ್ತಾನೆ ಇಲ್ಲ, ಒಂಚೂರು ಬಾಯ್ಸ್ ಥರನೇ ಕಾಣುತ್ತೆ ಫ್ರಂಟಿಂದ. ನೋಡ್ತಾ ಇರ್ಬೋದು, ಇದು ಅಂತೂ ಅಲ್ಟಿಮೇಟಾಗಿ ಮಾಡಾರೆ ಅಂತಲೇ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದಲ್ಲ, ನಿನ್ನ ಶಾಪಿಗೆ ಗ್ಯಾರೇಜಲ್ಲಿ ಕ್ಲಿಕ್ ಮಾಡಿದ್ರೆ ಗೈಸ್, ಗ್ಯಾರೇಜಲ್ಲಿ ಮಾಮೂಲಿ ಲಿವರಿ ಅಪ್ಲೈ ಮಾಡೋದೊಂದು, ಅದು ಮಾಮೂಲಿ ಬಸ್ ಸಿಮ್ಯುಲೇಟ್ರಲ್ಲಿ ಆ ಥರ ಐತೆ ಲಿವರಿ ಅಪ್ಲೈ ಮಾಡೋದು. ಇಲ್ಲಿ ಆರನ್ನೆಲ್ಲ ಚೇಂಜ್ ಮಾಡ್ಕೊಂಡು ಹಾಕೊಬೋದು ನಾವು. ಇದು ಬಿಟ್ಟರೆ ಟೈರ್ಸ್ ಎಲ್ಲ ಚೇಂಜ್ ಮಾಡೋದು ಅಷ್ಟೇ, ಇನ್ನೇನು ಕೊಟ್ಟಿಲ್ಲ. ಅದು ಬಿಟ್ಟರೆ ಒಳಗೆ ಇನ್ನೇನು ಏನು ಇನ್ನೂ ಮಾಡಿಫೈಡ್ ಆಗಿಲ್ಲ. ಇನ್ನೂ ಇಷ್ಟು ಬೇಗ ರಿಲೀಸ್ ಮಾಡಬಾರ್ದಾಗಿತ್ತು. ಇನ್ನೊಂಚೂರು ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟು ರಿಲೀಸ್ ಮಾಡಿದರೆ ಚೆನ್ನಾಗಿರೋದು. ಒಳಗೆ ಇದೊಂದೇ ಹಾಕೋಕ್ಕೆ ಕೊಟ್ಟಿರೋದು ಇಂಡಿಯನ್ ಇದ್ರ ಥರ ಗೈಸ್. ಇನ್ನು ಜೆಟ್ ಬಸ್ ನೋಡೋದಾದರೆ 2 ಥರ ಜೆಟ್ ಬಸ್ ಕೊಟ್ಟವ್ರೆ ಗೈಸ್. ಈ ಮೊದಲನೇ ಜೆಟ್ ಬಸ್ಸು ಅಷ್ಟೊಂದೇನು ಚೆನ್ನಾಗಿಲ್ಲ. 2ನೇ ಬಸ್ಸು ಜೆಟ್ ಬಸ್ಸು ಓಕೆ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಆದರೆ ಅದ್ರಲ್ಲಿ ಕೊಟ್ಟಿದ್ರಲ್ಲ ಆ ಥರ ಜೆಟ್ ಬಸ್ಗಳು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಗೈಸ್. ಅದರಲ್ಲಿ ಒಂಥರ ನಮ್ಮ KSRTC ಲಿವರಿ ಎಲ್ಲ ಮಾಡಿ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣೋದು. ಇದಕ್ಕೇನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇನ್ನು ಈ ಕಾನ್ಸೆಪ್ಟನ್ನ ಗೈಸ್ ಬಸ್ ಸಿಮ್ಯುಲೇಟ್ರಲ್ಲೂ ತೆಗ್ದಾಕೋರೆ. ಈಗ ಇಲ್ಲಿ 2 ಥರ ಥೀಮ್ ಕೊಟ್ಟಿರುವಂಥದ್ದು. ಅಲ್ಲಲ್ಲಿ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡೋದು, ಮಿಡಲ್ ಪಿಕಪ್ಪು. ಆಮೇಲೆ ಒಂದು ಕಡೆ ಪಿಕ್ ಮಾಡಿದ್ರೆ ಇನ್ನೊಂದು ಕಡೆ ಇದು ಮಾಡೋದು. ನೋಡ್ತಾ ಇರ್ಬೋದು, ಹೈದ್ರಾಬಾದ್, ಅಹಮದಾಬಾದ್, ಮುಂಬೈ, ಆಮೇಲೆ ಸೋಮಾನ ಏನೋ ಐತೆ, ಕೊಚ್ಚಿ, ಆಮೇಲೆ ಬೆಂಗಳೂರು. ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಆ್ಯಡ್ ಮಾಡೋರೆ, ಅದೊಂದು ಖುಷಿ ಗೈಸ್. ಕರ್ನಾಟಕದಲ್ಲಿ ಇನ್ನೊಂದು 4-5 ಪ್ಲೇಸಸ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗೈಸ್. ಹಂಪಿ ಆ ಥರ ಪ್ಲೇಸಸ್ನ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದಲ್ಲ, ಗೇಮ್ ಲೋಡ್ ಆಗೋ ಟೈಮಲ್ಲಿ ಈ ಥರ ಬರುತ್ತೆ ಗೈಸ್. ನೋಡ್ತಾ ಇರ್ಬೋದಲ್ಲ, ಬೇಕಾದರೆ ಈ ಥರ ಸ್ಕ್ರೀನ್ ಬರುವಂಥದ್ದು ಗೈಸ್. ಸೂಪರಾಗಿ ಕ್ರಿಯೇಟ್ ಮಾಡೋರೆ. ಇನ್ನೊಂಚೂರು ಅಪ್ಡೇಟ್ ಮುಂದೆ ಬರುತ್ತೆ ಅಂದ್ಕೊಂಡಿದ್ದೀನಿ ಗೈಸ್. ನೋಡ್ತಾ ಇರ್ಬೋದು, ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಸೇಮ್ ಡಿಟ್ಟು ಅದೇ ಥರ ಮಾಡೋರೆ. ಆದರೆ ಇನ್ನೊಂಚೂರು ಏನಾದರೂ ಅಲ್ಲಿ ಒಳಗೆ ಓಪನ್, ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಬ್ಲೂ ಕಲರಲ್ಲಿ ಹಾಕಿದಾರಲ್ಲ, ಅಲ್ಲೆಲ್ಲ ಓಪನ್ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಗೈಸ್. ಇನ್ನೂ ಸೂಪರಾಗಿ ಕಾಣೋದು ಅಂತಲೇ ಹೇಳ್ಬೋದು. ಆಮೇಲೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನೆಲ್ಲ ಕ್ರಿಯೇಟ್ ಮಾಡೋರೆ. ನೋಡ್ತಾ ಇರ್ಬೋದಲ್ಲ ಗೈಸ್, ಮುಂದೆ ಹೋಗಿ ನೋಡೋಣ ಬನ್ನಿ. ಅಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಯಾವ ರೀತಿ ಕ್ರಿಯೇಟ್ ಮಾಡವ್ರೆ ಅಂದರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಗೈಸ್. ಅಲ್ಲಿ ಒಂದು 3-4 ಇವೆ, ಇವರು ಒಂದು 2 ಆ್ಯಡ್ ಮಾಡೋರೆ. ಮುಂದೆ ಹೋಗಿ ನೋಡೋಣ ಬನ್ನಿ ಗೈಸ್. ನೋಡ್ತಿರ್ಬೋದು ಸಸ್ಪೆನ್ಷನ್ ಎಲ್ಲ ಕ್ಲೀನಾಗಿ ಕ್ರಿಯೇಟ್ ಮಾಡೋರೆ ಗೈಸ್. ನೋಡ್ತಿರ್ಬೋದಲ್ಲ ಯಾವ ರೀತಿ ಇಂಡಿಕೇಟ್ರ್ ಒತ್ತಿದ್ರೆ ಇಂಡಿಕೇಟ್ರು, ಆಮೇಲೆ ವೈಪರ್ ಒತ್ತಿದ್ರೆ ವೈಪರು, ಹೆಡ್ಲೈಟ್ ಅಂದರೆ ಹೆಡ್ಲೈಟು,
ಆರನ್ನೆಲ್ಲ ಸೇಮು ಬಸ್ ಸಿಮ್ಯುಲೇಟ್ರಲ್ಲಿ ಯಾವ ಥರ ಐತೆ ಅದೇ ಥರ ಗೈಸ್ ನೋಡ್ತಿರ್ಬೋದು ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಥರ ರೋಡ್ಗಳನ್ನ ನಮ್ಮ ಮೆಜೆಸ್ಟಿಕ್ಕಲ್ಲ ಇಷ್ಟೊಂದು ಒಂಥರ ಮಣ್ಣು ರೋಡ್ ಥರ ಇಲ್ಲ ಅಷ್ಟಾಗಿ ನೋಡ್ತಿರ್ಬೋದು. ಈ ಥರ ರೋಡ್ ಹಾಕ್ಯವ್ರೆ. ಅಲ್ಲಿ ಇನ್ನೊಂಚೂರು ಚೆನ್ನಾಗಿ ಮುಂದೆ ಗೇಮ್ನ ಅಪ್ಡೇಟ್ ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ನೋಡ್ತಿರ್ಬೋದಲ್ಲಿ ಯಾವ ರೀತಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡೋರು ಅಂತ. ಅಲ್ಲಿಗೆ ಇನ್ನೊಂದು 2, 3, 4 ಹ್ಯಾಡ್ ಮಾಡಿದರೆ ಆ ಥರ ಕ್ರಾಸ್ಗಳನ್ನ ಇನ್ನೂ ಚೆನ್ನಾಗಿರೋದು ಅಂತಲೇ ಹೇಳ್ತೀವಿ ಗೈಸ್. ಅಲ್ಲಿ ನೋಡ್ತಿರ್ಬೋದು. ಇನ್ನೊಂದು ಏನಪ್ಪ ನಗ ವಿಚಾರ ಅಂದರೆ ಈ ಮನುಷ್ಯ ಓಡೋದು ನೋಡಿದ್ರೆ ಯಪ್ಪ ಹಸಿ ನಗ ಬರಲ್ಲ ಗೈಸ್. ಆಮೇಲೆ ಇವ್ನು ಡ್ಯಾನ್ಸ್ ಮಾಡೋದಂತೂ ಅಲ್ಟಿಮೇಟಲ್ ಸೂಪರಾಗಿ ಕೊಟ್ಟವ್ರೆ ಅಂತಲೇ ಹೇಳ್ಬೋದು ಗೈಸ್. ಡ್ಯಾನ್ಸ್ ಮಾಡೋದು ಬಸ್ ಸಿಮ್ಯುಲೇಟ್ರಲ್ಲೂ ಈ ಥರ ಕೊಟ್ಟಿದ್ದು ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಬೋರ್ಡ್ ಹಾಕಿವ್ರೆ ಗೈಸ್. ಆ ಬೋರ್ಡಲ್ಲಿ ಏನು ಕಾಣಲೇ ಹೊಲ್ದು, ಏನೂ ಇಲ್ಲ ಅದರಲ್ಲಿ, ಸುಮ್ಮನೆ ಏನೋ ಒಂದು ಬ್ಲರ್ ಥರ. ಇನ್ನೊಂಚೂರು ಅದನ್ನು 3Dಯಾಗಿ HD ಹಾಕಿದ್ರೆ ಬೋರ್ಡ್ನ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ್ದಿದೆ, ಮುಂಬೈಯಲ್ಲಿ ಗೇಟ್ ಆಫ್ ದ ಇಂಡಿಯಾ ಅದೆಲ್ಲ ಹಾಕ್ಯವ್ರೆ ಗೈಸ್. ತಾಜ್ ಹೋಟೆಲ್ಲು ಅದನ್ನೆಲ್ಲ ಆ್ಯಡ್ ಮಾಡವ್ರೆ, ಇನ್ನೂ ಅಲ್ಟಿಮೇಟಾಗಿ ಮಾಡವ್ರೆ ಅಂತಲೇ ಹೇಳ್ಬೋದು ಗೈಸ್. ಅಲ್ಲಿ ಮುಂದೆ ಹೋದರೆ ಅಲ್ಲಿ ಏನಿಲ್ಲ, ಇನ್ನೊಂಚೂರು ಅಪ್ಡೇಟ್ ಮಾಡಿದಾಗ ಕ್ಲೀನಾಗಿ ಎಲ್ಲ ಬರುತ್ತೆ ಅಂದ್ಕೊಂಡಿದ್ದೀವಿ ಗೈಸ್. ಇಷ್ಟು ಬೇಗ ರಿಲೀಸ್ ಮಾಡೋದ್ರ ಬದಲು ಇವರು ಅದನ್ನೇ ಕ್ಲೀನಾಗಿ ಡೆವಲಪ್ ಮಾಡಿಬಿಟ್ಟು ಇದು ರಿಲೀಸ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು ಗೈಸ್. ಇನ್ನೆಲ್ಲ ಹೆಡ್ಲೈಟು ಇಂಡಿಕೇಟ್ರ್ ಎಲ್ಲ ಮಾಮೂಲಿ ಸೇಮ್ ಡಿಟ್ಟು ಸೇಮ್ ಎಲ್ಲ ಡಿಟ್ಟುನೇ ಮಾಡೋರೆ ಗೈಸ್. ಅಲ್ಟಿಮೇಟಾಗಿ ಮಾಡೋರೆ. ಇನ್ನೊಂದು ಏನು ಖುಷಿ ವಿಚಾರ ಅಂದರೆ ಗೈಸ್, ಅಲ್ಲಲ್ಲಿ ಜನರುಗಳು ಓಡಾಡ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಹೆವಿ ಜನರು ಓಡಾಡೋ ಥರ ಇದ್ದರೆ ಚೆನ್ನಾಗಿರೋದು. ನಮ್ಮ ಬೆಂಗಳೂರು ಅಂದರೆ ಗೈಸ್, ಬೆಂಗಳೂರಲ್ಲಿ KSRTC ಬಸ್ಗಳು, BMTC ಬಸ್ಗಳು ಓಡಾಡೋ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವ್ರು ನೋಡಿದ್ರೆ ಗೈಸ್ ಯಾವ 2 ಅಲ್ಲಿ ನಿಂತಿರೋ ನೋಡಿ ಆ ಥರ ಗುಜ್ರಿ ಗಾಡಿಗಳನ್ನ, ಒಂದು 3-4 ಕಾರ್ಗಳನ್ನ, ಒಂದು ಬೈಕು, ಲೇಡೀಸ್ ಓಡಿಸ್ತಿರೋ ಬೈಕು, ಆ ಥರ ಎಲ್ಲ ಆ್ಯಡ್ ಮಾಡವ್ರೆ. ಇನ್ನು ಮುಂದೆ ಅಪ್ಡೇಟ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಇನ್ಮೇಲೆ ಇನ್ಯಾವ ಗೇಮ್ನ ಡೆವಲಪ್ ಮಾಡೋಣ ಅಂದ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ ಮಾಲಿಯೋದವರು. ಇದನ್ನೇ ಒಂಚೂರು ಕ್ಲೀನಾಗಿ ಅಪ್ಡೇಟ್ ಕೊಟ್ಟರೆ ಇವರು ಜಾಸ್ತಿ ಗೇಮ್ ಮಾಡೋದಕ್ಕಿಂತ ಇದನ್ನೇ ಇವೆರಡು ಗೇಮ್ನೇ ಬಸ್ ಸಿಮ್ಯುಲೇಟ್ರ್ ಇಂಡಿಯಾನೇ ಅಪ್ಡೇಟ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.